ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯಾವುದಪ್ಪ ಅಂದರೆ ಚುಂಚನಕಟ್ಟೆ ಜಾತ್ರೆದು. ಈ ವಿಡಿಯೋದಲ್ಲಿ ಎಲ್ಲ ಅಲ್ಲಾಗದಿರೋ ಮತ್ತು ಕಡೆ ಅಲ್ಲಿ ತನಕ ಇರ್ತವೆ ಎತ್ತುಗಳು. ಅಂದರೆ ಶೋಕಿ ಎತ್ತು ಇರ್ತವೆ, ಕೆಲಸದ ಎತ್ತು ಇರ್ತವೆ. ಸೊ ವಿಡಿಯೋ ಕೊನೆವರೆಗೂ ನೋಡೋದು ತುಂಬ ಚೆನ್ನಾಗೆಲ್ಲ ಪರ್ಚೇಸ್ ಎಲ್ಲ ಮಾಡ್ತವ್ರೆ. ಈ ಥರ ಬೊಟ್ಟಿ ನೋಡ್ತಾರೆ ಇವರು. ನೋಡೋದು ಇವೆಲ್ಲ ಕೆಲಸಕ್ಕೆ ಒಳ್ಳೆ ಎತ್ತು, ಇವು ಕೆಲಸದ ಎತ್ತುಗಳಿವೆಲ್ಲ. ತುಂಬ ಚೆನ್ನಾಗಿ ಸೇರಿದೆ ಜಾತ್ರೆ ಮಾತ್ರ. ಯಾರಾದರೂ ಬರೋಕ್ಕಾಗಲಿಲ್ಲ ಇಲ್ಲಿಗೆ ನೋಡೋಕ್ಕೆ ಅನ್ನೋರು ವಿಡಿಯೋ ಮುಖಾಂತರ ನೋಡ್ಕೋಬೋದು. ಹಾಗೆ ಶೋಕಿ ಎತ್ತುಗಳದ್ದು ಕೂಡ ಇರುತ್ತೆ ವಿಡಿಯೋ, ಅವು ಕೂಡ ನೋಡಿ, ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ನೋಡ್ಬೋದು ಈ ಪೇರಿಗೆ 1,15,000 ಹೇಳ್ತಿದ್ದಾರೆ. ಗಂಡು ಕರುಗಳಿವು. ಈಗ ಒಂದು ವರ್ಷದ ಮೇಲೆ 1-2 ತಿಂಗಳು. ಇನ್ನು ಅಲ್ಲಾಗಬೇಕಂದ್ರೆ ಒಂದು 8 ತಿಂಗಳು ಬೇಕು ಇವಕ್ಕೆ. ನಾನು ಎತ್ತಿನ ಪ್ರೈಸೆಲ್ಲ ಏನಂತ ಕೇಳಲ್ಲ ಅಂತಂದರೆ, ಅವೆಲ್ಲ ಏನಿದ್ರು ಡೈರೆಕ್ಟಾಗಿ ಬಂದೇ ಅವು ಮಾಡಬೇಕು. ಅಂದರೆ ಅವರು ವ್ಯಾಪಾರದವ್ರು ಬಂದಾಗಲೇ ಹೇಳ್ತೀವಿ ಅಂತಾರೆ. ಸೊ ಯಾರೇ ತಗೊಳ್ಳಿ, ಡೈರೆಕ್ಟಾಗಿ ಹೋಗಿ ತಗೊಳ್ಳಿ. ಯಾಕೆ ನೀವೇ ಕಣ್ಣಾರೆ ನೋಡಿ ಅವು ಹೆಲ್ತ್ ಕಂಡೀಷನ್ ಹೇಗಿದೆ, ಹಾಗೆ ಸುಳಿ ಜಾತಿ ಎಲ್ಲ ನೋಡಿ ತಗೊಳ್ಳೋದು ಬೆಟರು. ಏನು ಕೆಲಸದ ಎತ್ತುಗಳಿಗೆಲ್ಲ 1.5 ಲಕ್ಷದಿಂದ 2.5 ಲಕ್ಷ ರೇಂಜ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ. 1.5ರಿಂದ 2.5 ಹೇಗೆ ಅಂದರೆ ಇವಕ್ಕೆಲ್ಲ 1,20,000 30,000 ಆಗುತ್ತೆ ಇವು. ಸೊ ಹಾಗೆ ಇನ್ನೂ ಸೈಜ್ ದೊಡ್ಡದಾಗಿದ್ದರೆ 2 ಲಕ್ಷ ಆ ಥರ ಆಗುತ್ತೆ ಅಷ್ಟೇ. ಇನ್ನು ಶೋಕಿ ಎತ್ತುಗಳದೆಲ್ಲ ರೇಟ್ ಕೇಳೋಗೇ ಇಲ್ಲ. 3 ಲಕ್ಷ 4 ಲಕ್ಷ 6 ಲಕ್ಷ ಈ ಥರ ಇರುತ್ತೆ. ನೋಡೋದು ಈ ಕರುಗಳೇ 1,15,000. ನೋಡೋದು ಇವೆಲ್ಲ ಇನ್ನು ಒಂದೂವರೆ ವರ್ಷದ ಮೇಲೆ 1-2 ತಿಂಗಳು 1 ತಿಂಗಳಾಗಿದೆ. ಸೊ ಯಾರಾದರೂ ಜಾತ್ರೆಗೆ ಬರೋಕ್ಕಾಗದೇ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆ ನೋಡ್ಬೋದು ಇವೆಲ್ಲ ಸಿಂಗಲ್ ಕರುಗಳಿವು. ಇದು ಓರಿ ಕರು. ಇದು ನೋಡ್ಬೋದು ಈ ಥರ ಸಿಂಗಲ್ ಕರು ಬೇಕು ಅಂದರೂ ಕೂಡ ಸಿಗುತ್ತೆ ಇಲ್ಲಿ. ಅಥವಾ ಈ ಜಾತ್ರೆಗೆ ಬರೋಕ್ಕಾಗದೇ ಇರೋರು ನೆಕ್ಸ್ಟು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರೆ ಬರುತ್ತೆ ರಾಮನಗರದ ಹತ್ರ. ಅದು ಜನವರಿ 15 ಅಥವಾ 16 ಸ್ಟಾರ್ಟ್ ಆಗುತ್ತದು. ಸೊ ಹಬ್ಬ ಆದಮೇಲೆ, ಸಂಕ್ರಾಂತಿ ಹಬ್ಬ ಆದಮೇಲೆ ಸ್ಟಾರ್ಟ್ ಆಗೋದು. ಸೊ ಅಲ್ಲಿಗೆ ಬಂದ್ರೂ ಈ ಥರ ಸಿಂಗಲ್ ಕರುಗಳು ಬೇಜಾನ್ ಸಿಗುತ್ತೆ. ಆ ಜಾತ್ರೆ ಅಂತಂದರೆ ಈ ಥರ ಕರುಗಳಿಗೇ ಫೇಮಸ್ಸು, ಮತ್ತು ಬಿತ್ತನೆ ಊರಿಗಳಿಗೆ. ಇವು ಹಾಲಲ್ಲು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇವೆಲ್ಲ ಹಾಲಲ್ಲಿ ಇವು. ನೋಡ್ಬೋದು ಜಾತ್ರೆ ತುಂಬ ಚೆನ್ನಾಗಿ ಸೇರಿದೆ. ಇಷ್ಟೇ ಅಲ್ಲ, ಇನ್ನೂ ಇದೆ. ಇದು ಒಂದು ಸೈಡ್ ಪಾರ್ಟ್ ಅಷ್ಟೇ. ಇದು ಅಂದರೆ ಒಂದು ಫೀಲ್ಡ್ ಇದು. ನೋಡೋದು ಇವು ಅಲ್ಲಾಗಿಲ್ಲ. 3,20,000 ಹೇಳ್ತಿದ್ದಾರೆ.
ನೋಡ್ಬೋದು. ಈ ಪೇರು 3,20,000 ಹೇಳ್ತಿದ್ದಾರೆ, ಇನ್ನು ಅಲ್ಲಾಗಿಲ್ಲ. ಚೆನ್ನಾಗಿದ್ದಾವೆ ಪೇರು, ಬಟ್ ಸ್ವಲ್ಪ ಕಾಸ್ಟ್ಲಿ, ಜಾತಿ ಮೇಲದು ರೇಟ್ ಡಿಪೆಂಡ್ ಆಗುತ್ತೆ. ಇವು ಓರಿ ಕರುಗಳು, ಅಂದರೆ ಗಂಡು ಕರುಗಳು. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಹೆಣ್ಣು ಆಗಿದ್ದಿದ್ರೆ 1.5 ಲಕ್ಷ ಅಥವಾ 2 ಲಕ್ಷದ ಒಳಗೆ ಸಿಗ್ತಿದ್ದೋ. ನೋಡೋದು ಈ ಪೇರಿಗೆಲ್ಲ 1,20,000 ಆ ರೇಂಜಲ್ಲಿದೆ. ಇವು ಇನ್ನೂ ಅಲ್ಲಾಗಿಲ್ಲ, ಇನ್ನೂ ಒಂದು 8 ತಿಂಗಳು ಬೇಕು ಅಲ್ಲಾಗಬೇಕಂದ್ರೆ. ಹಾಗೆ ನೋಡ್ಬೋದು, ಇದು ದಾವಣಿ ಸುಳಿ ಅಂತಾರೆ. ಇಲ್ಲಿ ಇದೆಯಲ್ಲ ಸುಳಿ, ಇದೇ ದಾವಣಿ ಸುಳಿ ಅಂತ. ಇದಿದ್ರೆ ದಾವಣಿ ಪೂರ್ತಿ ದನ ಇರ್ತವೆ ಅಂತ ಹಿರೀಕರು ಹೇಳ್ತಾರೆ. ನಮ್ಮನ ಹತ್ರನೂ ಕೂಡ ಒಂದಿತ್ತು, ಆವಾಗ ನಮ್ಮ ಕೊಟ್ಟಿಗೆ ಪೂರ್ತಿ ತುಂಬ ದನಗಳಿದ್ದು. ಸೊ ಹಾಗಾಗಿ ನಾನು ಸ್ವಲ್ಪ ಅದನ್ನು ನಂಬ್ತೀನಿ. ಸೊ ದಾವಣಿ ಸುಳಿ ಇರೋ ಎತ್ತನ್ನ ಎಲ್ಲರೂ ಇಷ್ಟಪಡ್ತಾರೆ, ಏಕೆಂದರೆ ಅದು ಇದ್ದರೆ ಮನೇಲಿ ಒಳ್ಳೆಯದು ಅಂತ. ಏಕೆಂದರೆ ದಾವಣಿ ಅಂದರೆ ಕೊಟ್ಟಿಗೆ, ಅದು ಪೂರ್ತಿ ದನ ಇರ್ತವೆ ಅಂತ. ಒಂದು 15 ಇವು. ಈ ಪೇರಿಗೆ 1,15 ಹೇಳ್ತವ್ರೆ, 1,15,000. ಇವಕ್ಕೆ 1,25 ಹೇಳ್ತಿದ್ದಾರೆ, 1,25,000 ಇವೆರಡಕ್ಕೂ ಪೇರು. ಅಣ್ಣ ಇವೇನು ಹೇಳ್ತಿದ್ರು? ನೋಡ್ಬೋದು, ಈ ಪೇರಿಗೆ 2,60 ಹೇಳ್ತಿದ್ದಾರೆ. ಇದು ಮತ್ತು ಇದು ಪೇರು 2,60,000. ನೋಡೋದು ಇನ್ನು ಮಿಕ್ಕಿದವೆಲ್ಲ ಇವು ಕೆಲಸದ ಎತ್ತುಗಳು. ನೋಡ್ಬೋದು ಇಷ್ಟು ಇದ್ದಾವೆ. ಈ ಕಡೆ ಇರೋವೆಲ್ಲ ಕರುಗಳು. ನೋಡ್ಬೋದು ಇವು ತುಂಬ ಒಳ್ಳೆ ಜಾತಿಲಿದ್ದಾವೆ ಇವು ಕರುಗಳು. ಮುಂದೆ ಒಳ್ಳೆ ಎತ್ತಾಗ್ತವೆ ಇವು. ಸೊ ಘಾಟಿ ಜಾತ್ರೆದು ಇನ್ನೂ ತುಂಬ ವೀಡಿಯೋಗಳಿರ್ತವೆ, ನನ್ನ ಚಾನಲ್ಲಾಗಿ ನೋಡಿ. ತುಂಬ ಒಳ್ಳೊಳ್ಳೆ ಕರುಗಳು ಎತ್ತುಗಳೆಲ್ಲ ಬಂದಿದ್ದು. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ.